ಕೇಡಿತಾತ ಸ್ವಲ್ಪನೂ ಬದಲಾಗಿಲ್ಲ. ಅಲ್ಲ, ಇಂಥ ಪ್ರಶ್ನೆಗಳನ್ನು ಆ ಥರ ಏಕಾಏಕಿ ಕೇಳ್ತಾರ? ಜೀವನೇ ಒಂದು ಕ್ಷಣ ನಡುಗಿಬಿಡ್ತು. ಹೆಂಡತಿ ಮುಂದೆ ನಿಲ್ಲಿಸಿಕೊಂಡು ಮಗು ಮಾಡ್ಕೊ ಅಂದರೆ ಏನು ಹೇಳಲಿ? ಈ ಎಳಸು ಜೊತೆ ನಾನು ದಿನದಿಂದ ದಿನಕ್ಕೆ ಎಳಸು ಆಗ್ತಿದ್ದೀನಿ ಅಂತ ಹೇಳಬೇಕು ಅಷ್ಟೇ. ಆ ತಾತನ ಡೌಟ್ ನೋಡಿ ಇವಳೇನು ಅಂದ್ಕೊಂಡಳೋ ಕಾಣೆ. ಗೊಣಗುಟ್ಟುತ್ತಾ ನಡೆದನು. ಹತ್ಯೆಯ ಮೇಲಿನ ಸಿಟ್ಟು ಕೊತ್ತಿಯ ಮೇಲೆ ಎಂಬಂತೆ ಹೆಂಡತಿಯ ಮೇಲೆ ರೇಗಿಕೊಂಡು ಬರುತ್ತಿದ್ದನು ಅಭಿ. ಅವನಿಂದೆ ತಾನು ಮನದಲ್ಲೇ ಗೊಣಗುತ್ತಲೇ ಬಂದಳು ಶ್ರೀ. ಮುಖ ಊದಿಸಿಕೊಂಡು ಬರುತ್ತಿದ್ದವಳ ತಿರುಗಿ ನೋಡಿದವನು. ಹೇ ಭಜನೆ, ಬಾಯಿಲಿ, ಆ ಕಡೆ ಈ ಕಡೆ ನೋಡ್ಕೊಂಡು ಬರೋಕ್ಕೆ ಹೋಗಿ ಬಿದ್ದು ಬಿಟ್ಟಿಯಾ? ಮೊದಲೇ ನಂಗಿರೋದು ನೀನೊಬ್ಬಳ ಹೆಂಡತಿ. ನನ್ನ ಹಿಂದೆ ಸರಿಯಾಗಿ ನೋಡ್ಕೊಂಡು ಬಾ. ಇಲ್ಲೆಲ್ಲ ನನಗೆ ಪರಿಚಯ ಇರೋರು ತುಂಬ ಇದ್ದಾರೆ. ಹೇಗೇಗೋ ಹಾಡಿಕೊಂಡು ಬರಬೇಡ, ತುಸು ಗದರಿದಂತೆ ಹೇಳಿದನು. ಕೊಲ್ಲುವಂತೆ ನೋಟ ಕೊಟ್ಟವಳು. ಇವರ ಹುಟ್ಟೂರಲ್ಲಿ ಇವರಿಗೆ ಸಂಬಂಧಿಕರು ಇಲ್ಲದೆ ಇನ್ನೇನು ನನ್ನ ಸಂಬಂಧಿಕರು ಇರ್ತಾರಾ? ಮಾತನಾಡೋದು ನೋಡು, ಹಾಗೆ ಮಾತನಾಡ್ತಾರೆ. ಮೂತಿ ತಿರುವಿದಳು. ಅವಳ ಮುಖ ಗಮನಿಸಿದವ. ಲೈ ಭಜನೆ, ಅದೇನೋ ಅದು ನೆಟ್ಟಗಿರುವ ಮುಖನೋ ಹತ್ತ ಇತ್ತ ಆಡಿಸೋದು. ಭಾರಿ ದೊಡ್ಡ ಫಿಗರ್ ನೀನು. ಸ್ವಲ್ಪ ನಯ ನಾಜಿಕಿನಲ್ಲಿ ಬರುವುದು ಕಲಿ. ಇಲ್ಲೆಲ್ಲ ನನಗೆ ಹುಡುಗಿಯರು ಫ್ಯಾನ್ಸ್ ಇದ್ದಾರೆ. ಆಮೇಲೆ ಇದೇನು ಹ್ಯಾಂಡ್ಸಮ್ ಅಭಿಮನ್ಯು ಕೋತಿನ ಮದುವೆ ಆಗಿದ್ದಾನೆ ಅಂತ ಹಾಡ್ಕೊಳ್ತಾರೆ ಅಷ್ಟೇ. ಕಾಲರ್ ಸರಿ ಮಾಡಿಕೊಂಡು ನುಡಿದ. ಯಪ್ಪ, ಈ ಮನುಷ್ಯನ ಇಷ್ಟು ದಿನ ಸಾಧು ಪ್ರಾಣಿ ಅಂದ್ಕೊಂಡಿದ್ದೆ. ಆದರೆ ಈ ಮಟ್ಟಕ್ಕೆ ಚಾಲಾಕಿ ಇದ್ದಾರೆ. ಬಿಟ್ಟರೆ ನನ್ನೇ ತಿಂದು ಬಿಡುವಂತೆ ಆಡುತ್ತಿದೆ. ಇವರು ಹೇಳಿದ್ರಲ್ಲಿ ಹ್ಯಾಂಡ್ಸಮ್ ಅನ್ನೋ ಪದ ಬಿಟ್ಟು ಇನ್ನೆಲ್ಲ ಸುಳ್ಳೆ. ಶ್ರೀಮಂತಿಕೆಯೊಂದು ಬಿಟ್ಟರೆ ನನಗಿಂತ ಚೆನ್ನಾಗಿರೋ ಹುಡುಗಿ ಈ ಮುಖಕ್ಕೆ ಎಲ್ಲಿ ಸಿಗೋದು? ತಾನೇನು ಕಮ್ಮಿ ಇಲ್ಲ ಎಂಬಂತೆ ಮನದಲ್ಲೇ ಗೊಣಗಿಕೊಂಡಳು. ದೇವಾಲಯದ ಆವರಣದಲ್ಲಿ ಪೂಜೆಗೆ ಅಣಿಯಾಗಿ ಒಬ್ಬೊಬ್ಬರಾಗಿ ದೇವಸ್ಥಾನದೊಳಗೆ ಪ್ರವೇಶಿಸುತ್ತಿದ್ದರು. ವರ್ಮ ಕುಟುಂಬ ತಡವಾಗಿ ಒಬ್ಬರ ಮೇಲೆ ಒಬ್ಬರು ಮುನಿದುಕೊಂಡು ಪಕ್ಕಪಕ್ಕನೆ ನಡೆದುಕೊಂಡು ಬರುತ್ತಿದ್ದ ಜೋಡಿಗಳನ್ನೇ ಹೆವೆ ಇಕ್ಕದೆ ನೋಡುತ್ತಿದ್ದರು. ದೂರದಿಂದ ನೋಡಿದರೆ ಅವರಿಬ್ಬರು ಏನೋ ಮಾತನಾಡಿಕೊಂಡು ಬರುತ್ತಿದ್ದಾರೆ ಎಂಬಂತೆ ಕಾಣುತ್ತಿತ್ತು. ಕಾಲು ತೊಳೆಯುವ ನಲ್ಲಿಯ ಬಳಿ ಬಂದವನು ಪ್ಯಾಂಟ್ ಸ್ವಲ್ಪ ಮೇಲೆ ಮಡಚಿದ. ಈ ಕಡೆ ನಿಲ್ಲು, ಅಲ್ಲಿ ನೀರಿದೆ, ಸೀರೆ ಮೇಲೆ ತಗೋ, ಗಲೀಜು ಆಗುತ್ತೆ. ಆಮೇಲೆ ತೊಳೆಯೋಕ್ಕೆ ಆಗೋಲ್ಲ, ಬಾ ಇಲ್ಲಿ ನಿಂತ್ಕೋ. ಎರಡು ಕೈನಲ್ಲೂ ಸೀರೆ ಮೇಲೆ ಎತ್ತಿಕೊಂಡು ಹೆಂಡತಿಯ ಪಾದಕ್ಕೆ ತಾನೇ ನೀರು ಹಾಕಿ ಜೊತೆ ಕರೆದುಕೊಂಡು ಬಂದನು. ಬಿಳಿ ಶರ್ಟ್ ಧರಿಸಿ ಅದಕ್ಕೆ ಕಪ್ಪು ಪ್ಯಾಂಟ್ ಹೊಂದಿಕೆ ಮಾಡಿದ ಅಭಿ ಡಯಟ್ ಮಾಡದಿದ್ದರೂ ಆರೋಗ್ಯ ಕೆಲಸವನ್ನು ಸಮವಾಗಿ ನಿಭಾಯಿಸಿಕೊಂಡು ರಾಜಕುಮಾರನಂತೆ ಕಾಣುತ್ತಿದ್ದನು. ಇನ್ನು ಅವನ ಮಡದಿ ಗಾಢ ಪಿಂಕ್ ಬಣ್ಣದ ರೇಷ್ಮೆ ಸೀರೆ ಇಟ್ಟು, ಎರಡು ಕೈಗೆ ಒಂದೊಂದು ಚಿನ್ನದ ಬಳೆ, ಕಿವಿಗೆ ಕೆಂಪು ಹರಳಿನ ಜುಮ್ಕಿ ತೊಟ್ಟು, ಕತ್ತಿಗೆ ಎರಡಲ್ಲಿ ಮಾಂಗಲ್ಯ ಸರ ಜೊತೆಗೆ ಒಂದು ಉದ್ದ ಹಾರ ಹಾಕಿ, ಕೂದಲಿಗೆ ಕ್ಲಿಪ್ ಹಾಕಿ ಬಂಧಿಸಿ ಬೈತಿಲೆ ತೆಗೆದು ಕುಂಕುಮ ಹಚ್ಚಿದ್ದಳು. ಮುಖದಲ್ಲಿ ಲಕ್ಷ್ಮೀ ಕಲೆ ಎದ್ದು ಕಾಣುತ್ತಿತ್ತು. ನೋಡಲು ಹೊಸ ಮದುಮಕ್ಕಳ ರೀತಿಯಲ್ಲೇ ಕಾಣುತ್ತಿದ್ದರು. ಮಗ ಸೊಸೆ ಬರುವುದನ್ನು ನೋಡಿ ಒಳಗೆ ಹೋಗದೆ ಹೊರಗೆ ನಿಂತರು ಅಶೋಕ್ ದಂಪತಿ ಮತ್ತು ಆಕಾಶ್. ರೀ ನೋಡಿ, ನಮ್ಮ ಅಭಿ ಹೆಂಡತಿಯನ್ನು ಎಷ್ಟು ಕಾಳಜಿಯಿಂದ ಕರೆದುಕೊಂಡು ಬರ್ತಿದ್ದಾನೆ. ನೀವಿದ್ದೀರಾ, ಒಂದು ದಿನನೂ ನನ್ನ ಇಷ್ಟು ಪ್ರೀತಿಯಿಂದ ನೋಡಿಕೊಳ್ಳಿಲ್ಲ. ನನ್ನ ಮಗನ ನೋಡಿ ಕಲೀರಿ. ಪತಿಯೆಡೆ ಮೂತಿ ತಿರುವಿದರು ನಿರುಪಮ. ತಾವು ನೋಡಿದ್ದ ಅಶೋಕ್. ಪಕ್ಕದಲ್ಲಿ ಅಷ್ಟು ಸುಂದರವಾಗಿ ಹೆಂಡತಿ ಇದ್ದರೆ ಕಾಳಜಿ ಮಾಡದೆ ಇನ್ನೇನು? ನಿನ್ನ ಪ್ರೀತಿ ಮಾಡದೆ ನಮಗೆರಡು ಮಕ್ಕಳು ಆಗಿದವ? ಸತ್ಯ ಹೇಳು, ನನ್ನಷ್ಟು ನಿನ್ನ ಯಾರು ಕಾಳಜಿ ಮಾಡ್ತಿದ್ದಾರೆ? ಅವನು ನನ್ನದೇ ಕುಡಿ, ಅವನಿಗೆ ನಂದೇ ಬುದ್ಧಿ ಬಂದಿರುವುದು. ತುಂಟನಾಗಿ ಬೀರುತ್ತಾ ಹೆಂಡತಿಯ ಕಾಡಿಸಿದರು. ಹೌದೌದು, ಈ ಥರ ಯೋಚನೆ ಮಾಡೋದ್ರಲ್ಲಿ ನೀವು ಈಶಾನ್ ಒಂದೇ ನೋಡಿ. ಈ ಥರ ಬುದ್ಧಿ ಒಂದು ಅವನಿಗೆ ಹೋಗಿದೆ. ನಮ್ಮ ಅಭಿ ನಂತರ ಸ್ವಲ್ಪ ಸಂದರ್ಭ ಅರ್ಥ ಮಾಡಿಕೊಂಡು ಹೋಗ್ತಾನೆ. ನಿಮಗೆ ಈಶುಗೆ ಎಲ್ಲಿ ಏನು ಮಾತನಾಡಬೇಕು ತಿಳಿಯುವುದಿಲ್ಲ ಎಂದರು ಕೋಪ ತೋರಿ. ಅಯ್ಯೋ, ಇದೊಳ್ಳೆ ಕತೆ ಆಯ್ತಲ್ಲ. ನನ್ನ ಮಕ್ಕಳು ನಂತರ ಬುದ್ಧಿ ಕಲಿಯದೆ ಪಕ್ಕದ ಮನೆಯವರ ಥರ ಕಲಿತಾರಾ? ಸುಮ್ಮನೆ ನಡಿ. ಅವರಿಬ್ಬರು ನಂದೇ ಕಾಪಿ. ಮೊದಲು ಹೋಗಿ ವಿಚಾರಿಸು ಏನು ಕತೆ ಅಂತ. ಮೊದಲು ತಡವಾಗಿ ಬಂದಿದ್ದಾನೆ, ವಾಪಸ್ ಹಂಗೆ ಹೋಗಿಬಿಟ್ಟಾನು ಎಂದರು ಮಗ ಸಿಡಿಮಿಡಿಗೊಂಡು ಬರುತ್ತಿರುವುದನ್ನು ನೋಡಿ. ಹಾಂ ಎಂದವರು ಬಳಿ ಬಂದ ಮಗನ ನೋಡಿ. ಅಭಿಶ್ರೀ, ಇಷ್ಟೊತ್ತಿನವರೆಗೂ ಎಲ್ಲಿ ಹೋಗಿದ್ರಿ? ನಮ್ಮಿಂದನೇ ಹೊರಡಬೇಕು ತಾನೆ. ಆಗಲೇ ಒಳಗಡೆ ಪೂಜೆಗೆ ದೇವರ ಅಲಂಕಾರ ಮಾಡ್ತಿದ್ದಾರೆ. ಎಲ್ಲರೂ ಬಂದಾಗಿದೆ, ನೀವಿಬ್ಬರೇ ಲೇಟ್ ಆಗಿ ಬಂದಿದ್ದೀರಾ? ಆಕ್ಷೇಪಣೆ ತೋರಿದರು.
ತಂದೆ ಇರುವುದು ನೋಡಿದವ. ಪರವಾಗಿಲ್ಲ ಬಿಡಿ, ನಾವಿಬ್ಬರಿಲ್ಲಿ ಅಷ್ಟೊಂದು ಮುಖ್ಯ ಏನಲ್ಲ. ಯಾವಾಗ ಬಂದ್ರೆ ಏನು ಎಂದನು ಉದಾಸೀನವಾಗಿ. ಮಾತು ತಡೆಯದೆ ಶ್ರೀ, ಅತ್ತೆ, ಇವರಿಗೆ ಆಫೀಸ್ನಲ್ಲಿ ಏನೋ ಮುಖ್ಯವಾದ ಕೆಲಸ ಇತ್ತು. ಕರಣಣ್ಣ ಬರೋಕ್ಕೆ ಹೇಳಿದರು. ಅದಕ್ಕೆ ಅಲ್ಲಿಗೆ ಹೋಗಿ ಬರುವಷ್ಟರಲ್ಲಿ ಲೇಟ್ ಆಗೋಯ್ತು ಅಷ್ಟೇ. ಇವರೇನೇನೋ ಹೇಳ್ತಾರೆ, ನಂಬೇಡಿ. ಸುಳ್ಳು ಯಾಕ್ರಿ ಹೇಳ್ತೀರಾ ಎಂದಳು. ಅತ್ತೆ ಬಳಿ ಇರುವ ವಿಷಯ ತಿಳಿಸಿ ಗಂಡನ ಮೇಲೆ ರೇಗಿದಳು. ಒಮ್ಮೆಲೆ ನಕ್ಕು ಬಿಟ್ಟರ ಅಶೋಕ್ ಸೊಸೆಯ ಚುರುಕುತನ ಮೆಚ್ಚಿ. ಅವಳೆಡೆಗೆ ಹುರಿನೋಟ ಬೀರಿದನು. ಸತ್ಯ ಹರಿಶ್ಚಂದ್ರನ ಒಂದೇ ತುಂಡು ಹಾಡಿದಂಗೆ ಹಾಡ್ತಾಳೆ. ನಾನೇನು ಇವರ ಜೊತೆ ಸ್ವಲ್ಪ ಮುನಿಸಿಕೊಂಡಿರೋಣ ಅಂದರೆ ಇದೊಂದು ನಾಯಿ ಮರಿ, ಬಾಯಿ ತಡೆಯೋದೇ ಇಲ್ಲ ಅನ್ಸುತ್ತೆ. ಮೊದಲೇ ಹೇಳಲ್ವಾ ಹೆಂಗಸರ ಬಾಯಲ್ಲಿ ಗುಟ್ಟು ನಿಲ್ಲೋಲ್ಲ ಅಂತ. ಇನ್ನಿವಳು ಒಂದು ಕೈ ಮೇಲೆ. ಮನದಲ್ಲಿ ಗೊಣಗಿದನು. ಹೌದು, ಸದ್ಯ ಈಗಲಾದರೂ ಬಂದ್ರಲ್ಲ. ಮದುವೆ ಆದಾಗಿನಿಂದ ಇಲ್ಲಿಗೆ ಬಂದೇ ಇಲ್ಲ ನೋಡು. ನೀನು ಇದೇ ನಮ್ಮ ಮನೆ ದೇವರು. ಅಭಿ ಇವಳಿಗೆ ದೇವಸ್ಥಾನ ತೋರಿಸಿಕೊಂಡು ಬಾರೋ, ಅವಳಿಗೂ ಪರಿಚಯ ಆಗಲಿ. ಮುಂದೆ ನೀವು ಆಗಾಗ ಇಲ್ಲಿಗೆ ಬರಬೇಕು. ಶ್ರೀ ಸೊಸೆಗೆ ವಿವರ ನೀಡಿದರು ನಿರುಪಮ. ಮುಖ ಹಿಂಡಿದವ. ಬೇಡ ಬೇಡ, ಈ ಸೀರೆಯಲ್ಲಿ ಅವಳಿಗೆ ನಡೆಯೋದಕ್ಕೆ ಆಗ್ತಿಲ್ಲ, ಮುಗ್ಗರಿಸುತ್ತಿದ್ದಾಳೆ. ಆಮೇಲೆ ಪೂಜೆ ಮುಗಿದ ನಂತರ ಬೇಕಿದ್ರೆ ಕರ್ಕೊಂಡು ಬಂದು ತೋರಿಸ್ತೀನಿ. ಈಗ ಒಳಗೆ ನಡೀರಿ, ಪೂಜೆ ಮುಗಿಸೋಣ. ಆಮೇಲೆ ಯಾವುದೋ ತೇರು ಬಂದಿದೆ ಅಂತ ಜನ ಸೇರಿದ್ರೆ ಕಷ್ಟ ಎಂದನು ಗಂಭೀರವಾಗಿ. ಮಗನ ಮಾತು ಅರಿಯದ ನಿರುಪಮ, ತೇರ ಎಲ್ಲಿದೆ ಇವತ್ತು? ಇಲ್ಲಿ ಜಾತ್ರೆ ಇಲ್ಲ ಕಣೋ. ತೇರು ಯಾರು ತಕೊಂಡು ಬಂದರು? ಸುತ್ತಲೂ ಕಣ್ಣಾಡಿಸಿ ನೋಡಿದರು. ಗಂಡನ ಗುರಾಯಿಸಿ ಅತ್ತೆ ಬಳಿ ಬಂದು, ಅಯ್ಯೋ ಅತ್ತೆ, ಸುಮ್ಮನಿರಿ, ನೀವಿಲ್ಲಿ ಯಾವ ತೇರೂ ಇಲ್ಲ. ಇವರು ನನ್ನ ಆಗಲಿಂದ ತೇರು ತೇರು ಅಂತ ಕಾಡಿಸ್ತಿದ್ದಾರೆ ಅಷ್ಟೇ. ಇಲ್ಲಿ ಯಾವ ತೇರೂ ಇಲ್ಲ. ಮುಖ ದುಮ್ಮಿಸಿಕೊಂಡು ಹೇಳಿದಳು. ಸೊಸೆಯ ಗಲ್ಲ ಹಿಡಿದವರು, ಅಚ್ಚೋ, ಯಾಕೋ ಅಭಿ ಇಷ್ಟು ಮುದ್ದಾಗಿರುವ ನನ್ನ ಸೊಸೆನ ತೇರು ಅಂತೀಯ? ನೋಡು ಎಷ್ಟು ಚೆನ್ನಾಗಿ ರೆಡಿಯಾಗಿದ್ದಾಳೆ. ಸಾಕ್ಷಾತ್ ಮಹಾಲಕ್ಷ್ಮಿ ಥರ ಇದ್ದಾಳೆ. ನೀನು ಏನೇನೋ ಕರೆದು ಅವಳಿಗೆ ಬೇಸರ ಮಾಡಬೇಡ. ಅದು ಮುದ್ದು ಬಂಗಾರ. ಗಲ್ಲ ಹಿಂಡಿ ಮಗನಿಗೆ ಬುದ್ಧಿ ಹೇಳಿದರು ನಿರುಪಮ. ಅದಕ್ಕೆ ಅಮ್ಮ ತೇರು ಅಂದಿದ್ದು. ಮಹಾಲಕ್ಷ್ಮಿ ನಮ್ಮ ಥರ ನೆಲದ ಮೇಲೆ ಬರ್ತಾರ? ತೇರಲ್ಲಿ ತಾನೇ ಬರೋದು. ಈ ಸೀರೆ ಒಡವೆಯಲ್ಲಿ ಇವಳು ಸೇಮ್ ಟು ಸೇಮ್ ಹಾಗೇ ಕಾಣ್ತಿದ್ದಾಳೆ. ಮಹಾಲಕ್ಷ್ಮಿ ತೇರಲ್ಲಿ ಬಂದಿರುವ ಥರ. ಹೆಂಡತಿಯ ಕಾಡುವ ಕೆಲಸ ಬಿಡಲಾರನು. ನೀರು ನೋಡಿದ್ರಾ? ಆಗಲಿಂದ ನನ್ನ ಮಗನ ನೋಡಿ ಹೇಗೆ ಹೆಂಡತಿಯ ಕಾಳಜಿಯಿಂದ ಕರ್ಕೊಂಡು ಬರ್ತಿದ್ದಾನೆ ಅಂದ್ಯಲ್ವಾ? ನೋಡಿ ಈಗ ನೀನೆ. ಅಷ್ಟು ಮುದ್ದಾಗಿರುವ ಮಗುನ ತೇರು ಅಂತಿದ್ದಾನೆ. ನಾನು ಯಾವತ್ತಾದರೂ ನಿನ್ನ ತೇರು ಅಂತ ಕರೆದಿದ್ದೇನಾ? ಈಗ ಒಪ್ಕೊಳ್ತೀಯಾ ಇವನ್ಗಿಂತ ನಾನೇ ಬೆಟರ್ ಅಂತ? ಮಗನ ಮುಂದೆ ಬೀಗಿದರು ಅಶೋಕ್. ತಂದೆ ಮಾತಿಗೆ ಮುಖ ತಿರುಗಿಸವ್ವ. ನನ್ನ ಹೆಂಡತಿ ನನ್ನಿಷ್ಟ. ಅವಳನ್ನು ತೇರು ಅಂತನಾದರೂ ಅಂತೀನಿ, ಡ್ರಮ್ಮು ಅಂತ ಆದರೂ ಕರಿತೀನಿ. ಇವರಿಗೇನು ಕಷ್ಟ ನಷ್ಟ ಕೇಳಮ್ಮ ಎಂದನು ಅಭಿ. ತಾವು ಸೋಲದೆ, ಶ್ರೇಣಿಕ ಡ್ರಮ್ಮು ಆದರೆ ನನಗೇನು ನಷ್ಟ ಇಲ್ಲ. ಅವಳ ಗಂಡನಿಗೆ ಕಷ್ಟ. ಬಾ ನೀರು ಹೋಗೋಣ ಎಂದು ಮಡದಿಯ ಜೊತೆ ಹೊಳ ನಡೆದರು. ಅವರ ಮಾತಿಗೆ ಮುಖ ದಪ್ಪ ಮಾಡಿಕೊಂಡು ನೋಡ್ತಿದ್ದನು. ಏನೋ ಅಭಿ, ಇದು ಬರ್ತಾನೆ ಗುರು ಅಂತಿದ್ಯಾ? ಇವತ್ತು ದೇವರ ಪೂಜೆ ಇದೆ, ಸ್ವಲ್ಪ ಶಾಂತವಾಗಿ ಇರಬಾರ್ದಾ? ತಮ್ಮನಿಗೆ ಬುದ್ಧಿ ಹೇಳಿದ ಆಕಾಶ್. ಅವನು ಉತ್ತರಿಸುವ ಮುನ್ನ ಅಮ್ಮ ಕೂಗಿದ ಸದ್ದಿಗೆ ಮೂವರು ತಿರುಗಿ ನೋಡಿದರು. ನಲ್ಲಿಯ ಬಳಿ ಸೊಂಟ ಹಿಡಿದುಕೊಂಡು ಬಿದ್ದಿದ್ದ ವರುಣ್ನ ಎತ್ತಿ ನಿಲ್ಲಿಸುತ್ತಿದ್ದ ಇಶಾನ್. ಅವನ ಮುಖದಲ್ಲಿ ಜೋರು ನಗು ತುಂಬಿತ್ತು. ಮೂವರು ಗಾಬರಿಂದ ಓಡಿ ಬಳಿ ಬಂದರು. ವರು, ಏನಾಯಿತು? ಇಶು, ನಿಂಗೆ ಇಂಥ ಸಂದರ್ಭದಲ್ಲಿ ನಗು ಬರುತ್ತಾ? ಮೊದಲು ಅವನಿಗೆ ಏನಾಗಿದೆ ನೋಡು ಈಡಿಯಟ್. ಗಂಭೀರ ಸಂದರ್ಭದಲ್ಲಿ ನಗುತ್ತಿದ್ದವನನ್ನು ನೋಡಿ ರೇಗಿ ವರುಣ್ನ ಒಂದೆಡೆ ಕೂರಿಸಿದ ಆಕಾಶ್. ಶರ್ಟ್ ಮೇಲೆ ಸರಿಸಿ ನೋಡಿದವನು, ಏನೂ ಆಗಿಲ್ಲ. ಬೆನ್ನು ತರಚಿದೆ. ಸದ್ಯ ದಡಕ್ಕೆ ಬಿದ್ದಿಯಲ್ವಾ? ಸಿಮೆಂಟ್ ಕಲ್ಲು ಮೂಳೆಗೆ ತಾಕಿದ್ರೆ ಕಷ್ಟ ಆಗ್ತಿತ್ತು. ಏನಾಗಿದೆ ನಿಮಗೆ? ನೋಡ್ಕೊಂಡು ಬರೋಕ್ಕೆ ಆಗಲ್ವಾ? ಚಿಕ್ಕ ಮಕ್ಕಳ ನೀವು. ಮದುವೆ ವಯಸ್ಸಾದರೂ ಇನ್ನೂ ಹುಡುಗಾಟ. ಹಾಡುವ ತಮ್ಮಂದಿರ ಮೇಲೆ ಅಸಮಾಧಾನ ಆಯಿತು. ಮತ್ತೆ ಜೋರಾಗಿ ನಕ್ಕ ಇಶಾನ್. ಬ್ರೋ, ಅವು ನೋಡ್ಕೊಂಡೇ ಬಂದದ್ದು, ಅದಕ್ಕೆ ಬಿದ್ದ ಎಂದನು ವರುಣ್ನ ಕಿಡಿನೋಟ ನಿರ್ಲಕ್ಷಿಸಿ. ಅದು ಬ್ರೋ, ಸನ್ನಿಧಿಯಲ್ಲಿ ಪೂಜೆಗೆ ಹೋಗ್ತಿದ್ಲು. ಈ ನನ್ನ ಮಗ ಅವಳ ಕಡೆ ನೋಡಿಕೊಂಡು ಇದರೊಳಗೆ ಹೆಜ್ಜೆ ಇಟ್ಟಿದ್ದ, ಜಾರಿ ಬಿದ್ದ. ಅಷ್ಟರಲ್ಲಿ ನೀವು ಬಂದ್ರಿ. ಇಬ್ಬರು ಗೌರವಾನ್ವಿತ ಹುದ್ದೆಯಲ್ಲಿದ್ದೀರಿ. ಇನ್ನೂ ತಮಾಷೆ ಬುದ್ಧಿ ಹೋಗಿಲ್ಲ. ಇವನೇನು ಬಿಡು, ನಿಂಗೆ ಮದುವೆ ಆಗಿದೆ ಅಂತ ನೆನಪಾದರೂ ಇದೆಯಾ ಇಶಾನ್? ಇನ್ನು ಚಿಕ್ಕ ಹುಡುಗಂತರ ಹಾಡ್ತಿದ್ಯಾ ನೀನು? ವರುಣ್ ಪೊಲೀಸ್ ಅಧಿಕಾರಿಯಾಗಿ ಈ ರೀತಿ ಜಾರಿ ಬಿದ್ದರೆ ಏನು ಅಂತ ಹೇಳಿ? ಸ್ವಲ್ಪನೂ ಗಂಭೀರತೆ ಇಲ್ಲ ನಿಮಗೆ. ಸುತ್ತಲ ಹಳ್ಳಿಯ ವಾತಾವರಣ, ಅದರಿಂದ ನೋಡಿದವರು ಗೇಲಿ ಮಾಡಬಾರ್ದು.
ಎಂದು ತಮ್ಮಂದಿರ ಮೇಲೆ ರೇಗಿದ ಆಕಾಶ್. ಅಯ್ಯೋ ಬ್ರೋ, ನಂಗೆ ಇಷ್ಟು ಬೇಗ ಮದುವೆ ಮಾಡಿ ಅಂತ ನಾನೇನಾದರೂ ಹೇಳಿದ್ನಾ? ನೀವೇ ತಾನೇ ಮಾಡಿದ್ದು. ಇವನು ಪೊಲೀಸ್ ಆದರೆ ಏನಾಯಿತು? ಪೊಲೀಸ್ಗಳು ಹುಡುಗಿಗೆ ಲೈನ್ ಹೊಡಿಬಾರ್ದು ಅಂತ ಕಾನೂನಿದೆಯಾ? ಎಲ್ಲ ಸಮಯ ಸಂದರ್ಭಕ್ಕೆ ಅನುಗುಣವಾಗಿ ನಡೆಯೋದು ಬಿಡಿ, ನಗು ತಡೆಯುತ್ತಾ ನುಡಿದ ಇಶಾನ್. ಮುಖ ಕಿವುಚುತ್ತಿದ್ದ ವರುಣ್, ಮಿತ್ರದ್ರೋಹಿ. ಬ್ರೋ, ಇವನೇ. ನನ್ನ ಪಾಡಿಗೆ ನಾನು ಬರ್ತಿದ್ರೆ ಸನ್ನಿಧಿ ಹೋಗೋದು ನೋಡಲಿ ನಿನ್ನ ಹಳೆ ಪ್ರೇಯಸಿ ಹೋಗ್ತಿದ್ದಾಳೆ ಅಂತ ತೋರಿಸಿದ. ನಾನು ನೋಡಿದೆ ಅಷ್ಟರಲ್ಲಿ ಎಂದು ಮುಖ ಕೆಳಗೆ ಹಾಕಿದನು. ಬೆನ್ನು ತರಚಿ ನೋವಾಗುತ್ತಿತ್ತು. ನಿಮ್ಗೆ ಎಷ್ಟು ಹೇಳಿದ್ರು ಅಷ್ಟೇ, ನಡೀರಿ ಒಳಗಡೆ. ಆಗಲೇ ಭಾನು ಹತ್ಯೆ ಬಂದಿದ್ದಾರೆ. ಅದೇನೋ ಕಾರಣ ಹೇಳಬೇಕು ಅಂತ ಇದ್ದೀರಾ, ಹೇಳ ಬನ್ನಿ. ನಾನಂತೂ ನಿಮ್ಮಿಬ್ಬರ ವಹಿಸಿಕೊಳ್ಳುವುದಿಲ್ಲ. ನೀವಿಬ್ಬರು ಜೊತೆ ಸೇರಿದರೆ ಮಾಡುವುದೆಲ್ಲ ಇಂಥ ಎಡ್ವರ್ಟ್ಗಳನ್ನೇ ತಾನೆ. ಹೆದರಿದ ವರುಣ್, ಬ್ರೋ ಪ್ಲೀಸ್, ಅಮ್ಮಂಗೆ ಗೊತ್ತಾದರೆ ಅಷ್ಟೇ ಕತೆ. ನನ್ನ ಇಲ್ಲಿರೋಕ್ಕೆ ಬಿಡಲ್ಲ, ವಾಪಸ್ ಸಿಟಿಗೆ ಕಳಿಸ್ತಾರೆ. ನಾನು ಇನ್ನಿವನ ಜೊತೆ ಹೋಗಲ್ಲ. ನೀನು ಹೇಳಿದಂತೆ ಕೇಳುತ್ತೇನೆ. ದಯವಿಟ್ಟು ಏನು ಹೇಳಬೇಡ ಬೇಡಿದನು ಆಕಾಶ್ನ. ಸರಿ, ಇನ್ನೇನೋ ಪೂಜೆ ಶುರುವಾಗುತ್ತೆ. ಆ ರೂಮಿನಲ್ಲಿ ನಿನ್ನ ಬಟ್ಟೆಗಳಿದ್ದಾವೆ. ಅಭಿ, ನೀನು ಇವ್ರ ಜೊತೆ ಹೋಗು. ಮೂವರು ಪಂಚೆ ಶರ್ಟ್ ಹಾಕ್ಕೊಂಡು ಒಳಗೆ ಬನ್ನಿ, ಬೇಗ ಹೋಗಿ ಎಂದವನು ಶ್ರೇಣಿಕ ಜೊತೆ ದೇವಾಲಯದ ಹೊಳ ನಡೆದನು. ವರ್ಮಾ ಮನೆಯ ಪೂರ್ತಿ ಕುಟುಂಬ ದೇವರ ಮುಂದೆ ಆಸೀನವಾಗಿತ್ತು. ಗಂಡು ಮಕ್ಕಳು ಪಂಚೆ ಶರ್ಟ್ ಮತ್ತು ಹೆಂಗಸರು ರೇಷ್ಮೆ ಸೀರೆ ಉಟ್ಟು ಕುಳಿತಿದ್ದರು. ಅಲಂಕಾರಗೊಂಡಿದ್ದ ದೇವರಿಗೆ ಅಭಿಷೇಕ ಮಾಡಿ ಪೂಜೆ ಸಲ್ಲಿಸಲಾಯಿತು. ಪೂಜೆ ಸಂಪನ್ನಗೊಂಡ ಮೇಲೆ ಒಂದೊಂದೇ ದಂಪತಿಗಳು ಗುರುಗಳ ಆಶೀರ್ವಾದ ಪಡೆದರು. ಅವರಿಗೆ ಮುತ್ತೈದ ಭಾಗ್ಯ ಗಟ್ಟಿ ಇರಲೆಂದು ಉಡಿ ತುಂಬಿಸಿದರು ಗುರುಗಳು. ಶ್ರೇಣಿಕಾ, ಮೊದಲು ಅರಿಶಿನ ಕುಂಕುಮನ ಮಾಂಗಲ್ಯಕ್ಕೆ ಇಟ್ಟು ಆಮೇಲೆ ಹಣೆಗೆ ಇಟ್ಕೊಳ್ಬೇಕು. ನೀನು ಅಷ್ಟೇ ಸಂಜನಾ. ಗಂಡನ ಕಾಲಿಗೆ ಮೊದಲು ನಮಸ್ಕಾರ ಮಾಡಿಕೊಳ್ಳಿ ಎಂದರು ನಿರುಪಮ ಸೊಸೆಯರಿಗೆ ರೀತಿ ನೀತಿ ಹೇಳಿಕೊಳ್ಳುತ್ತಾ. ಗುರುಗಳ ಎದುರಿಗೆ ತಮ್ಮ ಮಕ್ಕಳು ಸೊಸೆಯರನ್ನು ಕೂರಿಸಿದರು ನಿರುಪಮ. ಗುರುಗಳೇ, ಇವರಿಬ್ಬರು ನನ್ನ ಮಕ್ಕಳು, ಸೊಸೆಯರು. ಅಬಿಗೆ ನೋಡಿದ ಹುಡುಗಿ ಕಿರಿ ಸೊಸೆಯಾದಳು. ಇವಳು ಹಿರಿ ಸೊಸೆ ಶ್ರೇಣಿಕಾ ಅಂತ. ಮದುವೆ ದಿನ ಏನೇನೋ ಆಯಿತು. ಇವಳು ಸಾತ್ವಿಕ್ ನಾದಿನಿ, ಏನೂ ತೊಂದರೆ ಇಲ್ಲ ಅಲ್ವಾ ಎಂದು ಶ್ರೇಣಿಕಾ, ಅಬಿ, ಸಂಜನಾ, ಇಶಾನ್ ಜಾತಕ ಕೊಟ್ಟರು. ನಕ್ಕ ಗುರುಗಳು. ಆಗುವುದೆಲ್ಲ ಒಳ್ಳೆಯದಕ್ಕೆ ಎಂದುಕೋ ನಿರುಪಮ. ಅವನ ಮನೆಯಲ್ಲಿ ಈ ಮಗುವಿನ ಹೆಸರಿದ್ದಾಗ ಬೇರೆ ಗಂಟು ಸೇರಲು ಹೇಗೆ ಸಾಧ್ಯ? ಮನೆಗೆ ಸೊಸೆಯರು ಬಂದಿದ್ದಾರೆ. ಇನ್ನು ನೀನು ವಿಶ್ರಾಂತಿ ಮಾಡು. ಜಾತಕ ನೋಡುವ ಅವಶ್ಯಕತೆ ಇಲ್ಲ. ಎಲ್ಲ ಒಳ್ಳೆಯದಾಗಲಿ ಎಂದವರು 4 ಜನರ ತಲೆ ಮೇಲೆ ಅಕ್ಷತೆ ಹಾಕಿ ಶೀಘ್ರಮೇವ ಸಂತಾನ ಪ್ರಾಪ್ತಿರಸ್ತು ಎಂದರು. ನಡೀರಿ ಎಲ್ಲರೂ, ಅಲ್ಲಿ ಊಟಕ್ಕೆ ರೆಡಿ ಮಾಡಿ. ಆಗಲೇ ಜನಗಳು ಬರ್ತಿದ್ದಾರೆ. ಅವರಿಗೆ ತಡ ಆಗುವುದು ಬೇಡ. ನೀವು ಅಶೋಕ್, ಬಂದವರಿಗೆ ಹಾಳೆ ಕೊಡಿ. ಬನ್ನಿ, ನಾನು ನಿರುಪಮ ಎಲ್ಲ ಸ್ವಚ್ಛ ಮಾಡ್ತೇವೆ ಎಂದರು ಅರ್ಪಿತಾ. ಕೂತಿದ್ದವರ ಎಬ್ಬಿಸಿ ವರ್ಷ ಅವರೇ ಪ್ರತಿಯೊಂದು ನೋಡಿಕೊಳ್ಳುತ್ತಿದ್ದರು. ತಡೆದ ಗುರುಗಳು, ಅರ್ಪಿತಾ, ಯಾಕಿಷ್ಟು ಅವಸರ? ದೇವರ ಕಾರ್ಯ ಮಾಡ್ತಿದ್ದೀರಾ, ನಿಧಾನವಾಗಿ ಶಾಂತಿಯಿಂದ ಮುಗಿಸಿ. ಅಪರೂಪಕ್ಕೆ ಮಕ್ಕಳೆಲ್ಲ ಊರಿಗೆ ಬಂದಿದ್ದಾರೆ. ನಿನ್ನ ಸೊಸೆಯಂದಿರಿಗೆ ಈ ಊರು ವಾತಾವರಣ ತೋರಿಸಿಕೊಂಡು ಹೋಗು. ನಿನ್ನ ಮಕ್ಕಳಿಗೆ ಸೊಸೆಯರಿಗೂ ಜವಾಬ್ದಾರಿ ಕಳಿಸು. ನೀನೇ ಎಷ್ಟು ದಿನ ಅಂತ ಮಾಡ್ತೀಯ? ಅವರು ಈ ಊರಿನ ಸೊಸೆಯರೇ ತಾನೆ ಎಂದರು. ಅವರ ಮಾತಿಗೆ ಉಳಿದವರು ತಲೆ ಆಡಿಸಿದರು. ಹೊರಗಡೆ ಹುಡುಗರ ಕೈಯಲ್ಲಿ ಬೇಡ. ದೇವರ ಸೇವೆ ಮಾಡುವಾಗ ಮನಸ್ಫೂರ್ತಿಯಾಗಿ ಮಾಡಬೇಕು. ಇಷ್ಟೇ ಮಾಡಿದ್ದೀರಾ? ಪ್ರಸಾದವನ್ನು ನಿನ್ನ ಗಂಡು ಮಕ್ಕಳಿಗೆ ಬಡಿಸಲು ಹೇಳು. ಜೊತೆಗೆ ಸೊಸೆಯರು ಸೇರಲಿ. ಅಷ್ಟು ಜನರ ಹೊಟ್ಟೆಯ ಜೊತೆ ಮನಸ್ಸು ತುಂಬಿದ ಭಾಗ್ಯ ನಿಮಗೆ ಸಿಗುತ್ತದೆ. ನೀವುಗಳು ಬಂದು ಹೋಗುವವರ ಆಧರಿಸಿ ಎಂದರು ಅರ್ಪಿತಾ. ಮಕ್ಕಳೆಡೆ ಪ್ರಶ್ನಾರ್ಥಕವಾಗಿ ನೋಡಿದರು. ಸಿಟಿಯಲ್ಲಿ ಬೆಳೆದ ಮಕ್ಕಳಿಗೆ ಇದೆಲ್ಲ ಬರುವುದು ಎನ್ನುವಂತೆ. ಮೊದಲು ಗೊತ್ತಾಗದಿದ್ದರೆ ಹೇಳಿಕೊಡಿ. ಹಸಿದವರ ಹೊಟ್ಟೆ ತುಂಬಿಸಿ ಅವರ ಆಶೀರ್ವಾದ ಪಡೆಯುವುದರಿಂದ ನಿಮಗೆಲ್ಲ ಶ್ರೇಯಸ್ಸು ಲಭಿಸುತ್ತದೆ ಎಂದರು ಗೊಂದಲದಲ್ಲಿ ನಿಂತಿದ್ದ ಹುಡುಗರ ಕಡೆ ನೋಡಿ. ಆಯಿತು ಗುರುಗಳೇ, ನಾವು ಬಡಿಸ್ತೇವೆ, ನಮಗೇನು ಅಭ್ಯಂತರವಿಲ್ಲ. ಅಮ್ಮ, ದೊಡ್ಡಪ್ಪ, ನೀವು ಬರುವವರ ಊಟಕ್ಕೆ ಕೂರಿಸಿ ಎಂದ ಅಭಿ. ಜೊತೆಗೆ ತಾವು ಪಂಚೆ ಮೇಲೆ ಕಟ್ಟಿಕೊಂಡರು ಆಕಾಶ್, ಇಶಾನ್, ಸಾತ್ವಿಕ್. ನಾವು ತಾಂಬೂಲ ಕೊಟ್ಟು ಎಂಜಲು ಹಾಲೆಗಳನ್ನು ಎತ್ತುತ್ತೇವೆ, ಆಗುವುದಾ ಎಂದಳು ಅಂಜನಾ. ಅವಳ ಮಾತಿಗೆ ಶ್ರೇಣಿಕಾ ತಲೆ ಆಡಿಸಿದರೆ ಇಂಚರ, ಸಂಜನಾ ಮುಖ ಕಿವುಚಿದರು. ಇನ್ನೇನು, ಮಕ್ಕಳೇ ಒಪ್ಪಿ ಆಯ್ತಲ್ವಾ, ನಡೀರಿ. ಎಲ್ಲ ಒಂದೊಂದು ಕೆಲಸ ಹಂಚಿಕೊಂಡು ಮಾಡಿ. ಜನ ಜಾಸ್ತಿ ಆದರೆ ಜಾಗ ಸಾಲುವುದಿಲ್ಲ, ಬಡಿಸಲು ಹಿಂಸೆ ಆಗ್ತದೆ. ಬನ್ನಿ ಎಂದು ಮುಂದೆ ನಡೆದರು. ರಮೇಶ್ ಅವರಿಂದೇ ಉಳಿದವರು ಹೋದರು. ನನಗೆ ನಂಬೋಕೆ ಆಗ್ತಿಲ್ಲ ಗುರುಗಳೇ. ಹುಟ್ಟಿದಾಗಿನಿಂದ ಇಲ್ಲಿಗೆ ಕರ್ಕೊಂಡು ಬಂದಿದ್ದೇವೆ.
ಹಾಗೆಲ್ಲ ಎಷ್ಟು ಬಡಿಸಿ ಎಂದು ಹೇಳಿದರೂ ಒಂದು ಬಾಲೆ ಎಲೆಯನ್ನು ಕೊಡೋಕ್ಕೆ ಬರದಿದ್ದ ಮಕ್ಕಳು ಇನ್ನು ತಾವಾಗೇ ಜನಗಳಿಗೆ ಉಪಚರಿಸಲು ಹೊರಟಿದ್ದಾರೆ. ಎಲ್ಲ ದೇವರ ದಯೆ. ದೇವರ ಕಡೆ ತಿರುಗಿ ಕೈ ಮುಗಿದರು ಅರ್ಪಿತಾ. ಆಗ ಅವರು ವಯಸ್ಸಿಗೆ ಬಂದ ಹುಡುಗರು, ಈಗ ಸಂಸಾರಸ್ಥರು. ತಿಳುವಳಿಕೆ ಬೆಳೆದಿದೆ. ಅವರಿಗೂ ದೇವರ ಸೇವೆ ಮಾಡಲು ಅವಕಾಶ ಮಾಡಿಕೊಡು. ಊರಿನವರಿಗೆ ನಿನ್ನ ಮಕ್ಕಳು ಸೊಸೆಯರ ಪರಿಚಯ ಆಗಲಿ, ಅವರಿಗೂ ಈ ಊರಿನ ಪರಿಚಯ ಆಗಲಿ. ನೀನೊಬ್ಬಳೆ ಎಲ್ಲ ಕಡೆ ತಿರುಗಿದರೆ ಅವರು ಕಲಿಯುವುದು ಯಾವಾಗ? ಗುರುಗಳ ಮಾತಿನಲ್ಲೂ ಸತ್ಯವಿತ್ತು. ಸರಿ ಗುರುಗಳೇ, ನಾನೋಗಿ ಅವರಿಗೆ ಹೇಳಿಕೊಡ್ತೀನಿ. ಸಂಜೆ ಹೋಮಕ್ಕೆ ತಯಾರಿ ಶುರು ಮಾಡಿ. ಮೀನಾ ನರಸಿಂಹ ಸನ್ನಿಧಿ ಇಲ್ಲೇ ಇರ್ತಾರೆ ಎಂದವರ ಅರ್ಚಕರಿಗೆ ಪ್ರತಿಯೊಂದು ತಿಳಿಸಿ ಹೊರ ನಡೆದರು. ಭಾನುಮತಿ ಕಲ್ಯಾಣಿ ಜೊತೆ ಬಿಂದು ಜೀವಿತ ಕೂಡ ದೇವಾಲಯದ ಒಳಗೆ ಕುಳಿತರು, ಆಚೆ ಹೋಗದೆ. ದೇವಾಲಯದ ಪಕ್ಕದಲ್ಲಿಯೇ ಅನ್ನದಾನಕ್ಕೆ ಊಟದ ಸಭಾಂಗಣ ಇತ್ತು. ಅಲ್ಲೇ ಎಲ್ಲರಿಗೂ ಊಟಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು. ಉಪ್ಪು, ಹಪ್ಪಳ, ಉಪ್ಪಿನಕಾಯಿ, ಕೋಸಂಬರಿ, ಹೆಸರು ಕಾಳು, ಕಡಲೆಕಾಲು ಪಲ್ಯ, ಲಡ್ಡು, ಜಾಮೂನು, ಸ್ವೀಟ್, ಪಲಾವ್, ಮೊಸರು ಗೊಜ್ಜು, ಪಾಯಸ, ಬೂಂದಿ, ಗೀ ರೈಸ್, ಗೊಜ್ಜು, ಅನ್ನ, ಸಾಂಬಾರು, ಮಜ್ಜಿಗೆ, ವಿವಿಧ ಖಾದ್ಯಗಳು ಜೋಡಿಸಿದ್ದರು. ಜನ ಪೂರ್ತಿ ಕೂರುವವರೆಗೂ ಏನೇನು ಬಡಿಸಬೇಕು ಎಂದು ಅರ್ಪಿತಾ ತಿಳಿಸ್ತಿದ್ದರು. ಲೋ ವರುಣ್, ಒಂದು ಸ್ವಲ್ಪ ಅನ್ನ ಊಟ ಮಾಡಿಸ್ಲಕ್ಕಂದ. ಕೋಸಂಬರಿ ಕೊಡ್ಲಾ? ಗೀ ರೈಸ್ ಕೊಡ್ಲಾ? ಏನು ತಿಂತೀಯಾ ಹೇಳು, ಅದೇ ತಿನ್ನಿಸ್ತೀನಿ. ನೀನು ಹೊಟ್ಟೆ ತುಂಬ ಊಟ ಮಾಡಿದರೆ ನೆಮ್ಮದಿ ನನಗೆ. ತಿನ್ನೋ ಬಂಗಾರ, ಒಂಚೂರು ತಿನ್ಕೋ. ಮೇಲೇಳದೆ ಒಂದೇ ಕಡೆ ಕುಳಿತಿದ್ದ ವರುಣ್ನ ಬಿಡದೆ ಕಾಡಿಸ್ತಿದ್ದ ಈಶಾನ್. ರೋಸಿ ಹೋದ ವರುಣ್. ಸಹೋದರಿ ಸಂಜನಾ, ಮೊದಲು ಬಾಮ್ಮ, ಈ ನನ್ನ ಮಗನಿಗೆ ಅದೇನು ಬಂದಿದೆ ಕೇಳು. ಆಗಲಿಂದ ಸಾಯಿಸ್ತಿದ್ದಾನೆ. ಮೊದಲು ಇಲ್ಲಿಂದ ಹೇಳ್ಕೊಂಡು ಹೋಗು. ಅಲ್ಲಿ ಜನರಿಗೆ ಊಟ ಬಡಿಸು ಅಂದರೆ ಇಲ್ಲಿ ಬಂದು ನನ್ನ ಪ್ರಾಣ ತೆಗಿತಿದ್ದಾನೆ ಕಾಮ್ಚೋರ್ ಎಂದನು. ವರುಣ್ ಅಸಹಾಯಕತೆಯಿಂದ ಹಲ್ಲು ಕಡಿದು ನಿಂತಿದ್ದ ಸಂಜನನ ಕರೆದಿದ್ದ. ಹೆಂಡತಿಯಡೆ ದೀರ್ಘವಾಗಿ ನೋಡಿದವನು, ಹೇಯ್ ನೀನೇನೆ? ಅವನು ಕರೆದ ತಕ್ಷಣ ಕುಣಿದುಕೊಂಡು ಬಂದುಬಿಟ್ಟೆ. ಅಲ್ಲೇ ಊಟ ಯಾರು ಬಡಿಸೋರು? ಹೋಗೆ ಕೆಲಸ ನೋಡು. ಇವನು ಕರೆದ, ಅವಳು ಬಂದ್ಲು, ಹೋಗೆ. ಗದರಿದವನ ಕಡೆಗೆ ದುರುದುರು ನೋಡುತ್ತಾ ಹೋದಳು ಸಂಜನಾ. ಮೊದಲು ನೀನು ಹೋಗೋ ಮಿತ್ರದ್ರೋಹಿ ನನ್ನ ಮಗನೇ. ಅಲ್ಲಿ ಬೇಕಂತಾನೆ ನನ್ನ ಬೀಳಿಸಿ ಈಗ ಬೆಣ್ಣೆ ಹಚ್ಚೋಕ್ಕೆ ಬಂದಿದ್ಯಾ? ಹೋಗಲು. ಈಶಾನ್ ಕೀಟಲೆ ಮಾಡಿದ್ದರಿಂದ ಅವನ ಮೇಲೆ ಮುನಿಸಿ ತೋರಿದ. ಯಾಕೋ ಮಗ, ನಾನೇನು ನೀನು ಬಿದ್ದಿದ್ದು ನೋಡಿ ನಿನ್ನ ಮಾಜಿ ಪ್ರೇಯಸಿ ಓಡೋಡಿ ಬಂದು ಉಪಚಾರ ಮಾಡ್ತಾಳೆ, ಅಲ್ಲೊಂದು ಭಾವನಾತ್ಮಕ ಸೀನ್ ಸೃಷ್ಟಿ ಮಾಡೋಣ ಅಂದ್ಕೊಂಡ್ರೆ. ಆದರೆ ಅವಳು ಏನು ಪ್ರತಿಕ್ರಿಯಿಸದೆ ಸುಮ್ಮನೆ ಹೋದ್ಲು. ಅದು ನಿನ್ನ ದುರಾದೃಷ್ಟ. ನಾನೇನು ಮಾಡಲಿ? ನಾನಂತೂ ನಿಮಗೆ ಸಹಾಯ ಮಾಡಿದ್ದು. ಮೊಂಡುವಾದ ಮಾಡಿದ ಈಶಾನ್. ಅವನಿಗಂತೂ ವರುಣ್ ರೇಗಿಸುವುದು ಪ್ರಿಯವಾದ ಅಭ್ಯಾಸ. ಈಗ ಮುಚ್ಕೊಂಡು ಹೋದರೆ ಸರಿ, ಇಲ್ಲ ನಮ್ಮ ಅಮ್ಮನ ಕರಿತೀನಿ ನೋಡು. ಕರಿಲ ಎಂದನು. ಭಾನುಮತಿಗೆ ವರುಣ್ ಎಂದರೆ ಹೆಚ್ಚು ಪ್ರೀತಿ. ಅವರ ಬಾಯಿ ಜೋರು ಎಂದು ತಿಳಿದಿದ್ದರಿಂದ ಅವರ ಹೆಸರಿನಲ್ಲೇ ಹೆದರಿಸಿದ. ದುಃಖವಾದವನಂತೆ ನಟಿಸುತ್ತಾ, ನನ್ನಂಥ ಪ್ರಾಣ ಸ್ನೇಹಿತನನ್ನು ದೂರ ತಳ್ಳಿ ದೊಡ್ಡ ತಪ್ಪು ಮಾಡಿದ್ದೆ ವರುಣ್. ನಾನೇನು ನಿಮಗೆ ತೊಂದರೆ ಕೊಡಲಾರೆ. ಗುಡ್ ಬೈ ಎಂದವನು ಮೂತಿ ತಿರುವಿಕೊಂಡು ಹೋದನು. ಅವನು ಓದತ್ತಲೇ ನೋಡುತ್ತಾ ನಕ್ಕನು ವರುಣ್. ನಿಧಾನವಾಗಿ ಬೆನ್ನು ನೋವು ಕಾಣಿಸುತ್ತಿತ್ತು. ಕತೆ ಮುಂದುವರಿಯುತ್ತದೆ. ಹಾಗೆಲ್ಲ ನನ್ನ ಕಥೆಯನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಚಾನಲನ್ನು. ಆಮೇಲೆ ಒಂದು ಕತೆಗೆ ಲೈಕ್ ಕೊಡಿ.